ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೆಸಿಪಿ ಬಂದು ಈರುಳ್ಳಿ ದೋಸೆ ಮತ್ತು ಪ್ಲೇನ್ ದೋಸೆ ಹೋಟೆಲ್ನಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂತಂದರೆ ಹೋಟೆಲ್ನಲ್ಲಿ ನಮ್ಮ ಫ್ರೆಂಡ್ ಅವ್ರ ಯಜಮಾನ್ರು ಹೋಗ್ತಾಯಿದ್ರು ಹೋಟೆಲ್ಗೆ. ಅವರು ಹೇಳಿದರು, ನಮಗೆ ಈ ರೀತಿ ಮಾಡ್ತಾರೆ ಅಕ್ಕ, ಈ ರೀತಿಯೇ ಮಾಡೋದು ಅಂತಂದ್ಬಿಟ್ಟು ಹೇಳಿದರು. ಅದೇ ರೀತಿಯೇ ನಾವು ಮನೇಲಿ ಮಾಡೋದು ಈರುಳ್ಳಿ ದೋಸೆ ಮತ್ತು ಪ್ಲೇನ್ ದೋಸೆ. ನಾನು ಇವತ್ತು ಆ ಈರುಳ್ಳಿ ದೋಸೆ ಪ್ಲೇನ್ ದೋಸೆ ಮಾಡೋದು ಯಾವ ರೀತಿ ಮಾಡಬೇಕು, ಯಾವ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು ಎಲ್ಲನೂ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನಾನ್ ಸ್ಟಿಕ್ ಪಾನ್ ಇದ್ದರೆ ತುಂಬ ಚೆಂದ ಅಂತಲೂ ಹೇಳಿದ್ರು ಅವರು. ನಾನ್ ಸ್ಟಿಕ್ ಪಾನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು. ಈಗ ಈರುಳ್ಳಿ ದೋಸೆಗೆ ಯಾವ ಯಾವ ಇಂಗ್ರೀಡಿಯೆಂಟ್ಸು ನೆನೆಹಾಕಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಉದ್ದಿನಬೇಳೆ ಈ ಕಪ್ಪಲ್ಲಿ 1/4 ಕಪ್ಪಷ್ಟು ನೆನೆಸ್ತಾ ಇದ್ದೀನಿ. ಮತ್ತು ಹೆಸರುಬೇಳೆ 1 ಸ್ಪೂನು, ಮೆಂತ್ಯ 1 ಸ್ಪೂನು, ತೊಗರಿಬೇಳೆ 1.5 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಅಕ್ಕಿ ನೋಡಿ, ಸೊಸೈಟಿ ಅಕ್ಕಿ ಇದು ಈ ಗ್ಲಾಸಲ್ಲಿ 1 ಗ್ಲಾಸ್ ಹಾಕಿದ್ದೀನಿ. ಮತ್ತು 3/4 ಗ್ಲಾಸಷ್ಟು ಹಾಕ್ತಾಯಿದ್ದೀನಿ ಅದೇ ಗ್ಲಾಸಲ್ಲಿ. ಇಷ್ಟನ್ನು ನೀಟಾಗಿ ತೊಳೆದು ಬಿಟ್ಟು ನಾನು ಈಗ 3 ಗಂಟೆ ಟೈಮ್ನಲ್ಲಿ ನೆನೆಸ್ತಾ ಇದ್ದೀನಿ ಮಧ್ಯಾಹ್ನ. ಈಗ 3 ಗಂಟೆ ಟೈಮ್ನಿಂದ ನಾನು 6:30ಗೆ ನಾನು ಮತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದನ್ನು ನೀಟಾಗಿ ನೀರಿನಲ್ಲಿ ತೊಳೆದು ನೆನೆಸೋಣ. ನೆನೆಯಲಿ 6 ಗಂಟೆ 6:30 ತನಕ ನೆನೆಯಲಿ ಇದು ಅಕ್ಕಿ. ಈಗ ನಾವು ದೋಸೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನೆನೆಸಿರುವಂತಹ ನೀರನ್ನು ನಾನು ಸೇರಿಸ್ತಾ ಇಲ್ಲ. ಮತ್ತು ಅಕ್ಕಿ ಬೇಳೆ ಮಾತ್ರ ನಾನು ತೆಗೆದುಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆ ನೀರನ್ನು ಸೇರಿಸೋದಿಲ್ಲ ನಾನು. ಈಗ ಇದರ ಜೊತೆಗೆ ನೋಡಿ, ನಾನು ಮಧ್ಯಾಹ್ನ ಮಾಡಿರುವಂತಹ ರೈಸನ್ನು ಸೇರಿಸ್ತಾ ಇದ್ದೀನಿ. ಈಗ ನೀರನ್ನು ನಾನು ಬೇರೆ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ನೈಸ್ ಆಗಿಬಿಡಬೇಕು ಚೆನ್ನಾಗಿ. ನೋಡಿ, ಈ ರೀತಿ ನೈಸ್ ಆಗಿಬಿಡಬೇಕು. ರವೆ ಥರ ಕೂಡ ಇರಬಾರ್ದು. ಪೂರ್ತಿ ನುಣ್ಣಗೆ ನೈಸ್ ಆಗಿಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿ ದೋಸೆ. ಹೋಟೆಲ್ ದೋಸೆ ಫ್ರೆಂಡ್ಸ್, ಇದು ಹೋಟೆಲಲ್ಲಿ ಈರುಳ್ಳಿ ದೋಸೆ ಮಾಡೋದು ಇದೇ ರೀತಿಯೇ. ಅದಕ್ಕೆ ಹೋಟೆಲ್ ದೋಸೆನೇ ನಾನು ತೋರಿಸ್ತಾ ಇರೋದು. ಈಗ ಇರುವಂಥ ಅಕ್ಕಿನೆಲ್ಲ ಅದೇ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ನೈಸಾಗಿ. ಮತ್ತು ಮಾಮೂಲಿ ರೈಸನ್ನು ಸೇರಿಸ್ಕೋಬೇಕು. ಇದೇ ರೀತಿ ಪೂರ್ತಿ ನೈಸ್ ಮಾಡ್ಕೊಂಬಿಡಬೇಕು. ಈ ಅಕ್ಕಿಗೂ ಮತ್ತು ಆ ರೈಸ್ಗೂ ಸರೋಗುತ್ತೆ. ಎಲ್ಲ ರುಬ್ಬಿದ್ದಾಯಿತು ಅಕ್ಕಿನೆಲ್ಲ. ಈಗ ನಾನು ಉಪ್ಪನ್ನು ಈಗಲೇ ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು ಆ ಹಿಟ್ಟಿಗೆ ಉಪ್ಪು. ನೈಟೇ ನಾನು ಉಪ್ಪನ್ನು ಸೇರಿಸ್ಬಿಡ್ತೀನಿ. ಸೇರಿಸ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ. ನೋಡಿ, ತುಂಬಾ ಗಟ್ಟಿನೇ ಇರಬೇಕು, ತುಂಬ ತೆಳ್ಳಗಿರಬಾರ್ದು ಹಿಟ್ಟು. ಈ ರೀತಿ ಇರಬೇಕು. ನೋಡಿ, ಮೊಸರಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ದೋಸೆ. ನೀವು ಖಾಲಿ ದೋಸೆ ಬೇಕಂದ್ರೂ ಕೂಡ ಮಾಡ್ಕೋಬೋದು. ಈರುಳ್ಳಿ ದೋಸೆ ಸೂಪರಾಗಿ ಬರುತ್ತೆ. ಖಾಲಿ ದೋಸೆ ಕೂಡ ಸೂಪರಾಗಿ ಬರುತ್ತೆ. ಇದು ಹೋಟೆಲ್ನಲ್ಲಿ ಇದೇ ರೀತಿಯೇ ದೋಸೆಗೆ ಹಿಟ್ಟನ್ನು ಕಲಸೋದು. ಕಲಸಿದ್ದಾಯಿತು. ಈಗ ಪ್ಲೇಟನ್ನು ಮುಚ್ಚಿ ಹಾಗೆ ಇಟ್ಟುಬಿಡ್ತಾ ಇದ್ದೀನಿ. ನಾಳೆ ನೋಡೋಣ ದೋಸೆ. ಈಗ ಈರುಳ್ಳಿ ದೋಸೆಗೆ ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ. ನಾನು 3 ಈರುಳ್ಳಿ ದಪ್ಪದಾಗಿರುವಂಥವು ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. 3 ಹಸಿಮೆಣಸಿನ್ಕಾಯನ್ನು ನಾನು ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ಬಹಳ ಟೇಸ್ಟ್ ಕೊಡುತ್ತೆ ಹಸಿಮೆಣಸಿನ್ಕಾಯಿ
ಹಾಕಿದರೆ ಜಾಸ್ತಿ ಹಾಕಬಾರ್ದು. ಒಂದು 3 ಹಸಿಮೆಣಸಿನ್ಕಾಯಿ ಆದರೆ ಸಾಕು 3 ಈರುಳ್ಳಿಗೆ. ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಇವೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹಿಟ್ಟನ್ನು ನೋಡೋಣ ಯಾವ ರೀತಿ ಉಬ್ಬಿದೆ ಅಂತ. ನೋಡಿ, ನಾವು ಕಲಸಿದ್ದು ಎಲ್ಲಿಗಿತ್ತು, ಎಷ್ಟು ಕಡಿಮೆ ಇತ್ತಲ್ವ. ಈಗ ನೋಡಿ ಈ ರೀತಿ ಉಬ್ಬು ಬಂದಿದೆ. ನಾವು ಮಿಕ್ಸ್ ಮಾಡುವಾಗ ನೀರನ್ನು ನಾನು ನೆನೆಸಿದ ನೀರನ್ನು ಸೇರಿಸಲಿಲ್ಲ. ಯಾಕಂತಂದರೆ ಹುಳಿ ಬರ್ದಿರ ಇರುತ್ತೆ ಅಂತ. ಆ ನೀರನ್ನು ನಾವು ಸೇರಿಸಿದ್ರೆ ಏನಾಗುತ್ತಂತಂದರೆ ಹುಳಿ ಬಂದುಬಿಡುತ್ತೆ. ಆವಾಗ ದೋಸೆ ತಿಂದರೆ ಹುಳಿ ತೆಗೆ ಬರೋದು ಆ ರೀತಿ ಆಗುತ್ತೆ ಅಂತ ಆ ನೀರನ್ನು ಸೇರಿಸಲಿಲ್ಲ ಫ್ರೆಂಡ್ಸ್. ನೋಡಿ, ತುಂಬಾ ಉಬ್ಬು ಬಂದಿತ್ತಲ್ವ. ಈಗ ಇದನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಹೆಂಚನ್ನು ಇಟ್ಟು ಪಾನು ನಾನ್ ಸ್ಟಿಕ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದರಿಂದ ನಾನ್ ಸ್ಟಿಕ್ ಪಾನ್ ಇದ್ದರೆ ಸೂಪರಾಗಿ ಬರುತ್ತೆ. ಮಾಮೂಲಿ ಪಾನ್ ಆದರೂ ಬರುತ್ತೆ, ಆದರೆ ನಾನ್ ಸ್ಟಿಕ್ ಪಾನ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಆಯಿಲನ್ನು ಹಾಕಬಾರ್ದು ನಾನ್ ಸ್ಟಿಕ್ ಪಾನ್ಗೆ. ನೋಡಿ, ಬಿಸಿ ಆದಮೇಲೆ ನಾವು ನೀರನ್ನು ಈ ರೀತಿ ಚುಮುಕಿಸ್ಕೋಬೇಕಾಗತ್ತೆ. ಇನ್ನು ಬಿಸಿ ಆಗಿಲ್ಲ, ನಾವು ಕುಡಿಯುವಂಥ ನೀರನ್ನು ಇಟ್ಕೊಂಡಿರಬೇಕು, ಯಾಕಂದರೆ ನಾವು ಸೇವಿಸ್ತೀವಿ ಅದರಿಂದ. ಈಗ ನೋಡಿ, ಪಾನ್ ಬಿಸಿ ಆಗಿದೆ. ನಾನು ನೀರನ್ನು ಈ ರೀತಿ ಹಾಕ್ತಾಯಿದ್ದೀನಿ. ದೋಸೆ ನೀಟಾಗಿ ಬರುತ್ತೆ ಅದರಿಂದಾಗಿ. ಸ್ವಲ್ಪ ಮಂದವಾಗಿ ಹಾಕ್ಕೊಳ್ಳಿ ಈರುಳ್ಳಿ ದೋಸೆ. ನಾವು ಮಿಕ್ಸ್ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸನ್ನು ಆ ದೋಸೆ ಮೇಲೆ ಹಾಕೋಣ. ನಿಮಗೆ ಜಾಸ್ತಿ ಬೇಕಂತಂದ್ರೂ ಕೂಡ ಹಾಕ್ಕೋಬೋದು, ಇಲ್ಲ ತೆಳುವಾಗಬೇಕು ಅಂತಂದ್ರೂ ಕೂಡ ಹಾಕ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ. ಈರುಳ್ಳಿ ಜಾಸ್ತಿ ಬೇಕು ಅಂತ ಅನ್ನೋರು ಜಾಸ್ತಿನೂ ಹಾಕ್ಕೋಬೋದು, ಇಲ್ಲ ತೆಳುವಾಗಬೇಕಂದವರು ತೆಳುವಾಗಿ ಹಾಕ್ಕೋಬೋದು. ಈಗ ಅದರ ಮೇಲೆ ನಾನು ದೋಸೆ ಮೇಲೆ ನಾನು ಆಯಿಲನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನು 1.5 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಯಲಿ. ನೋಡಿ, ಮೇಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವು ದೋಸೆನ ತಿರುಗಿಸೋಣ. ಆ ಕಡೆನೂ ಚೆನ್ನಾಗಿ ಬೇಯಬೇಕು. ನೋಡಿ, ಈರುಳ್ಳಿ ದೋಸೆ ರೆಡಿ ಆಯಿತು. ಎಷ್ಟು ಚೆನ್ನಾಗಿರುತ್ತಂತಂದರೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ನಾವು ಮತ್ತೆ ಪಾನ್ಗೆ ನೀರನ್ನು ಈ ರೀತಿ ಸುಮ್ಮಿಸ್ಕೊಂಡು ಮತ್ತೆ ನಾವು ಹಾಕಬೇಕಾಗತ್ತೆ ದೋಸೆನ. ಇನ್ನೊಂದು ದೋಸೆ ಹಾಕಬೇಕಾದ್ರೆ ಅದೇ ರೀತಿ ಈರುಳ್ಳಿ ಕೂಡ ಹಾಕಬೇಕು. ಇಷ್ಟೇ ಫ್ರೆಂಡ್ಸ್, ಈರುಳ್ಳಿ ದೋಸೆ ಬಹಳ ಚೆನ್ನಾಗಿರುತ್ತೆ. ನೀವು ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ಇರುತ್ತೆ ಫ್ರೆಂಡ್ಸ್. ಅದೇ ರೀತಿಯೇ ನಾವು ಇದನ್ನು ಬೇಯಿಸ್ಕೋಬೇಕು. ಮೊದಲು ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕಲರ್ ಈ ರೀತಿ ಬರುತ್ತೆ. ಅದು ಮೊದಲ ದೋಸೆ ಆಗಿರೋದ್ರಿಂದ ಕಲರ್ ಕಡಿಮೆ ಬಂತು ಅಷ್ಟೇ. ಈರುಳ್ಳಿ ದೋಸೆ ರೆಡಿ. ಈಗ ಅದೇ ಹಿಟ್ಟಲ್ಲಿ ನಾವು ಒಂದು ಪ್ಲೇನ್ ದೋಸೆ ಕೂಡ ಹಾಕ್ಕೊಳ್ಳೋಣ. ಪ್ಲೇನ್ ದೋಸೆ ಹೇಗೆ ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್.
ಇದ್ರ ಮೇಲೆ ಕೂಡ ಆಯಿಲನ್ನು ಹಾಕಬೇಕು. 1.5 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ಚೆನ್ನಾಗಿ ಬೇಯಲಿ. ನೋಡಿ ಪ್ಲೇನ್ ದೋಸೆ ಹೇಗೆ ಬರುತ್ತೆ ಅಂತ. ಹಾಗೆ ಎದ್ದು ಬಂದುಬಿಡುತ್ತೆ ಫ್ರೆಂಡ್ಸ್ ಪ್ಲೇನ್ ದೋಸೆ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಅಂತಂದರೆ ಅಷ್ಟು ಗರಿ ಗರಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಸೌಂಡ್ ಬರುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ. ನೋಡಿ ಸೌಂಡ್ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ. ಈ ರೀತಿ ಪ್ಲೇನ್ ದೋಸೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈರುಳ್ಳಿ ದೋಸೆ, ಪ್ಲೇನ್ ದೋಸೆ ಎರಡು ರೆಡಿ ಆಯಿತು. ಚಟ್ನಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್ ತಿನ್ನೋಣ. ಎಷ್ಟು ರುಚಿ ಅಂತಂದರೆ ಹೋಟೆಲ್ ದೋಸೆ ಫಸ್ಟ್ ಕ್ಲಾಸ್ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಹೋಟೆಲ್ನಲ್ಲಿ ಇದೇ ರೀತಿಯೇ ಮಾಡೋದು. ಯಾವುದೇ ಸಕ್ಕರೆನೂ ಹಾಕಲ್ಲ, ಯಾವುದೇ ರವೆನೂ ಹಾಕಲ್ಲ ಫ್ರೆಂಡ್ಸ್. ಇದೇ ರೀತಿಯೇ ಮಾಡೋದು. ನೋಡಿ ದೋಸೆ ಯಾವ ರೀತಿ ಬಂದಿದೆ, ಪರ ಪರ ಅನ್ನೋದು ಪ್ಲೇನ್ ದೋಸೆ. ಇದು ಈರುಳ್ಳಿ ದೋಸೆ ಸೂಪರಾಗಿ ಬಂದಿದೆ. ಈ ರೀತಿಯೇ ಮಾಡೋದು. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಪ್ಲೀಸ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಮಾಡಿ ತಿಂತೀರಾ ಅಂತ ನಾನು ಅಂದ್ಕೊಳ್ತೀನಿ.